ಪ್ರಥಮ ಪಿಯುಸಿ ಕನ್ನಡ ಗದ್ಯ ಭಾಗ 2 ರಾಗಿ ಮುದ್ದೆ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1 ಸಂದರ್ಭ ಸೂಚಿಸಿ ವಿವರಿಸಿ. ವಾಕ್ಯ 1 ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ. ಆಯ್ಕೆ ಮೇಲಿನ ವಾಕ್ಯವನ್ನು ಚಾಹ ರಘುನಾಥ ಅವರು ಬರೆದಿರುವ ರಾಗಿ ಮುದ್ದೆ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಲೇಖಕರು ಹಳ್ಳಿಯ ಚಿತ್ರಣ ನೋಡುತ್ತಾ ಹೊಲದ ಬದಿಯ ಬೃಹತ್ ಮರ, ಆ ಮರದ ನೆರಳಿನಲ್ಲಿ ಹೊಲದೊಡತಿ ನೆತ್ತಿಯ ಮೇಲೆ ಹೊತ್ತು ತಂದ ಬುಟ್ಟಿ ಬಿಚ್ಚಿದ್ದಾಳೆ. ಮಧ್ಯಾಹ್ನದ ಊಟಕ್ಕೆ ಗುಂಪುಗೂಡಿದ ಒಬ್ಬೊಬ್ಬರ ಕೈಯಲ್ಲೂ ಒಂದೊಂದು ರಾಗಿ ಮುದ್ದೆ. ಮುದ್ದೆಯ ಗುಂಡಿಯಲ್ಲಿ ಸಾರನ್ನು ಗೊಜ್ಜನ್ನು ತುಂಬಿಕೊಂಡು ಮುರಿಯುತ್ತಾ ನುಂಗುತ್ತಾ ಒಂದು ಮುದ್ದೆ ಕರಗುವಾಗಲೇ ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ ಎಂದು ವರ್ಣಿಸಿದ್ದಾರೆ. ಸ್ವಾರಸ್ಯ ಹಳ್ಳಿಯ ಬದುಕು ಹಾಗೂ ಶ್ರಮಜೀವಿಗಳ ಊಟದ ಶೈಲಿಯನ್ನು ಇಲ್ಲಿ ಸುಂದರವಾಗಿ ಚಿತ್ರಿಸಲಾಗಿದೆ. ವಾಕ್ಯ 2 ಎಷ್ಟು ಜೋರಾಗಿ ಜಗ್ಗಿದರೂ ಚಿಮ್ಮುತ್ತಿದ್ದದ್ದು ದಾರದಷ್ಟೇ ದಪ್ಪದ ನೀರು. ಆಯ್ಕೆ ಮೇಲಿನ ವಾಕ್ಯವನ್ನು ಚಾಹ ರಘುನಾಥ ಅವರು ಬರೆದಿರುವ ರಾಗಿ ಮುದ್ದೆ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಲೇಖಕರ ಊರಿನ ಹೋಟೆಲೊಂದರಲ್ಲಿ ಕರಿಯ ಕಸ ಮುಸುರೆ ತೊಳೆಯುತ್ತಿದ್ದ. ನೋಡಲಿಕ್ಕೆ ಅವನು ದೊಡ್ಡದೊಂದು ರಾಗಿ ಮುದ್ದೆಯಂತೆ ಕಾಣುತ್ತಿದ್ದ. ಅವನ ನಿಜವಾದ ಹೆಸರು ಯಾರಿಗೂ ತಿಳಿಯದು. ನೋಡಲಿಕ್ಕೆ ಕಪ್ಪಗಿದ್ದುದರಿಂದ ಅವನ ಹೆಸರು ಕರಿಯ. ಈ ಬಲಭೀಮ ಮನೆಯ ಪಕ್ಕದ ಬೋರ್ವೆಲ್ಗೆ ನೀರಿಗಾಗಿ ಬರುತ್ತಿದ್ದ. ನೀರು ಪಾತಾಳದಲ್ಲಿ ನೆಲೆ ನಿಂತ ಊರದು. ಎಷ್ಟು ಜೋರಾಗಿ ಜಗ್ಗಿದರೂ ಚಿಮ್ಮುತ್ತಿದ್ದದ್ದು ದಾರದಷ್ಟೇ ದಪ್ಪದ ನೀರು. ಸ್ವಾರಸ್ಯ ಕರಿಯನ ಶಕ್ತಿ ಊರಿನ ಬವಣೆ ಮನೋಜ್ಞವಾಗಿ ಇಲ್ಲಿ ಚಿತ್ರಿತವಾಗಿದೆ. ವಾಕ್ಯ 3 ಸೀಕನ್ನು ಚಪ್ಪರಿಸಿದ ರುಚಿ ಇನ್ನು ನಾಲಿಗೆಯಲ್ಲಿದೆ. ಆಯ್ಕೆ ಮೇಲಿನ ವಾಕ್ಯವನ್ನು ಚಾಹ ರಘುನಾಥ ಅವರು ಬರೆದಿರುವ ರಾಗಿ ಮುದ್ದೆ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ರಾಗಿ ಮಾಡಿದ ನಂತರ ಮಡಿಕೆಯಲ್ಲಿ ಮುದ್ದೆಯ ಅಂಟಿನ ಸಣ್ಣದೊಂದು ಪೊರೆ ಉಳಿಯುತ್ತದೆ. ಅದುವೇ ಸೀಕು. ಸೀಕು ಮಾತ್ರ ತುಂಬಾ ರುಚಿಕರ. ಒಣಗಿದ ಸೀಕು ಕುರುಕುರು ಹಪ್ಪಳದಂತೆ ಸ್ವಾದಿಷ್ಟ. ಬಾಲ್ಯದಲ್ಲಿ ಅಮ್ಮ ಬಿಡಿಸಿ ಒಲೆ ಗುಂಡಿನ ಮೇಲಿಟ್ಟ ಸೀಕನ್ನು ಚಪ್ಪರಿಸಿದ ರುಚಿ ಇನ್ನು ನಾಲಿಗೆಯಲ್ಲಿದೆ ಎಂದು ಲೇಖಕರು ಹೇಳುತ್ತಾರೆ. ಸ್ವಾರಸ್ಯ ಲೇಖಕರು ತಮ್ಮ ಬಾಲ್ಯದ ಸವಿ ನೆನಪುಗಳನ್ನು ಹಾಗೂ ರಾಗಿ ಮುದ್ದೆಯ ಅಂಟಿನ ಅಂದರೆ ಸೀಕಿನ ರುಚಿಯನ್ನು ಕಣ್ಣಿಗೆ ಕಟ್ಟುವಂತೆ ನಿರೂಪಿಸಿದ್ದಾರೆ. ವಾಕ್ಯ 4 ಮುದ್ದೆ ಮಾಡಲಿಕ್ಕೆ ಪಳಗಿದ ಕೈಗಳೇ ಆಗಬೇಕು. ಆಯ್ಕೆ ಮೇಲಿನ ವಾಕ್ಯವನ್ನು ಚಾಹ ರಘುನಾಥ ಅವರು ಬರೆದಿರುವ ರಾಗಿ ಮುದ್ದೆ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಮುದ್ದೆ ಮಾಡುವ ಕೆಲಸ ಮೇಲ್ನೋಟಕ್ಕೆ ಸುಲಭದ್ದಾಗಿ ಕಂಡರೂ ಅದು ಅನುಭವವನ್ನು ಬೇಡುವ ಕೆಲಸ. ಗಂಟಾಗದಂತೆ ಬೆಡಸಾಗದಂತೆ ಮುದ್ದೆ ಮಾಡಲಿಕ್ಕೆ ಪಳಗಿದ ಕೈಗಳೇ ಆಗಬೇಕು. ಹಬೆ ಆಡುವ ಮುದ್ದೆಯನ್ನು ಒದ್ದೆ ಕೈ ಮಾಡಿಕೊಂಡು ಉಂಡೆ ಕಟ್ಟುವುದಕ್ಕೂ ಕೌಶಲ್ಯ ಇರಬೇಕು ಎಂದು ಲೇಖಕರು ಬರೆಯುತ್ತಾರೆ. ಸ್ವಾರಸ್ಯ ರಾಗಿ ಮುದ್ದೆ ತಯಾರಿಕೆ ಹಿಂದಿರುವ ಶ್ರಮ, ಪಾಕ ಕೌಶಲ್ಯ ಹಾಗೂ ಕಲಾ ವಿಶೇಷವನ್ನು ಸ್ವಾರಸ್ಯಕರವಾಗಿ ತಿಳಿಸಲಾಗಿದೆ. ವಾಕ್ಯ 5 ಸಂದು ಹೋದ ಜೀವನ ಶೈಲಿಯೊಂದರ ಮೆಲುಕು. ಆಯ್ಕೆ ಮೇಲಿನ ವಾಕ್ಯವನ್ನು ಚಾಹ ರಘುನಾಥ ಅವರು ಬರೆದಿರುವ ರಾಗಿ ಮುದ್ದೆ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಲೇಖಕ ತಾತನ ದೊಡ್ಡಿಯಂತಹ ಮನೆಯಲ್ಲಿ 10 ಮಂದಿಗೆ ದೊಡ್ಡ ಬಾಣಿಯೊಂದರಲ್ಲಿ ಮುದ್ದೆ ಮಾಡುತ್ತಿದ್ದ ದಿನಗಳ ಕಥೆಯನ್ನು ಅವರು ತಮ್ಮ ಅಮ್ಮನ ಬಾಯಲ್ಲಿ ಕೇಳಬೇಕು ಎನ್ನುತ್ತಾರೆ. ಕೆಲವೊಮ್ಮೆ ಶಕ್ತಿ ಹೆಚ್ಚಾಗಿಯೋ ಅಥವಾ ಮಡಿಕೆ ತಳದಾಗಿಯೋ ಕೋಲು ಬಾಣಿಯ ತಳ ಛೇದಿಸಿ ಹೆಸರೆಲ್ಲ ಒಲೆಯ ಪಾಲಾಗಿ ಸಂದು ಹೋದ ಜೀವನ ಶೈಲಿಯೊಂದರ ಮೆಲುಕು ಎಂದು ವರ್ಣಿಸಿದ್ದಾರೆ. ಸ್ವಾರಸ್ಯ ಕಾಲಕ್ರಮೇಣ ಮರೆಯಾಗುತ್ತಿರುವ ಹಳೆಯ ಜಂಟಿ ಕುಟುಂಬದ ಬದುಕು ಮತ್ತು ಆ ದಿನಗಳ ಜೀವನ ಕ್ರಮದ ಸವಿ ನೆನಪನ್ನು ಇಲ್ಲಿ ಸ್ವಾರಸ್ಯಕರವಾಗಿ ವ್ಯಕ್ತಪಡಿಸಲಾಗಿದೆ. ವಾಕ್ಯ 6 ತುಟಿ ಬಣ್ಣ ಕೆಡದಂತೆ ಚಮಚದಲ್ಲಿ ತಿನ್ನುವ ಚೆಲುವೆಯರು. ಆಯ್ಕೆ ಮೇಲಿನ ವಾಕ್ಯವನ್ನು ಚಾಹ ರಘುನಾಥ ಅವರು ಬರೆದಿರುವ ರಾಗಿ ಮುದ್ದೆ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ 2006ರಲ್ಲಿ ಜರ್ಮನಿಯಲ್ಲಿ ನಡೆದ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಸಮಯದಲ್ಲಿ ಕ್ರೀಡಾಂಗಣದ ಕಚೇರಿ ಕ್ಯಾಂಟೀನ್ನಲ್ಲಿ ವಾರಕ್ಕೆ 2 ದಿನ ಮುದ್ದೆ ಮಾಡುವ ನಿರ್ಣಯ ಜಾರಿಗೆ ಬಂದಿತು. ಕ್ಯಾಂಟೀನಿನ ಮೆನು ಫಲಕದಲ್ಲಿ ರಾಗಿ ಬಾಲ್ ಹೆಸರು ಸೇರ್ಪಡೆಯಾಯಿತು. ಈ ಬಾಲ್ಗಳನ್ನು ತಿನ್ನುವ ತುಟಿ ಬಣ್ಣ ಕೆಡದ ಚಮಚದಲ್ಲಿ ತಿನ್ನುವ ಚೆಲುವೆಯರು, ಇಡೀ ಮುದ್ದೆಯನ್ನು ಒಮ್ಮೆ ಕಚ್ಚಿ ತಿನ್ನುವ ಚೀನಿಗರ ಕಾರಣದಿಂದ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿತ್ತು. ಸ್ವಾರಸ್ಯ ರಾಗಿ ಮುದ್ದೆ ಪ್ರಸಿದ್ಧಿ ಹಾಗೂ ಕ್ರಮ ಗೊತ್ತಿಲ್ಲದ ಕಡೆ ಯಾರೇ ಆಗಲಿ ಅನುಭವಿಸುವ ಸನ್ನಿವೇಶ ಇಲ್ಲಿ ಚಿತ್ರಿಸಲಾಗಿದೆ. ವಾಕ್ಯ 7 ಅದು ಪದಗಳಿಗೆ ನಿಲುಕದ ರಸಾನುಭವ. ಆಯ್ಕೆ ಮೇಲಿನ ವಾಕ್ಯವನ್ನು ಚಾಹ
ರಘುನಾಥ ಅವರು ಬರೆದಿರುವ ರಾಗಿ ಮುದ್ದೆ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಮುದ್ದೆ ಯಾವ ಹೆಸರಿನೊಂದಿಗೂ ಹೊಂದಿಕೊಳ್ಳುತ್ತದೆ. ಯಾವ ಹೆಸರು ಇಲ್ಲದಿದ್ದಾಗ ಕೊನೆಗೆ ನೀರು ಮಜ್ಜಿಗೆ ಇದ್ದರೂ ಸಾಕು. ಮಜ್ಜಿಗೆಯಲ್ಲಿ ಮುದ್ದೆಯನ್ನು ಕದರಿ ಕುಡಿಯುವ ಸುಖ ಉಪ್ಪು ಮೆಣಸಿನಕಾಯಿ ಗೊಜ್ಜಿನೊಂದಿಗೆ ಮುದ್ದೆಯನ್ನು ಮೆಲ್ಲುವ ಆನಂದವನ್ನು ಅನುಭವಿಸಿದವರೇ ಬಲ್ಲರು. ಅದು ಪದಗಳಿಗೆ ನಿಲುಕದ ರಸಾನುಭವವೆಂದು ಲೇಖಕರು ಬರೆಯುತ್ತಾರೆ. ಸ್ವಾರಸ್ಯ: ರಾಗಿ ಮುದ್ದೆಯನ್ನು ಕೇವಲ ನೀರು ಮಜ್ಜಿಗೆ ಅಥವಾ ಉಪ್ಪು ಮೆಣಸಿನಕಾಯಿ ಗೊಜ್ಜಿನೊಂದಿಗೆ ತಿಂದರೂ ಸಿಗುವ ಅಪಾರ ತೃಪ್ತಿ ಹಾಗೂ ರಾಗಿ ಮುದ್ದೆಯ ಸದೃಶ ರುಚಿಯನ್ನು ಲೇಖಕರು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ವಾಕ್ಯ 8: ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯಿರಿ. ಆಯ್ಕೆ: ಮೇಲಿನ ವಾಕ್ಯವನ್ನು ಚ. ರಘುನಾಥ ಅವರು ಬರೆದಿರುವ ರಾಗಿ ಮುದ್ದೆ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ರಾಗಿ ಲಕ್ಷ್ಮಣ್ಣಯ್ಯ ಎಂದೇ ಹೆಸರಾದ ಸಿ. ಲಕ್ಷ್ಮಣ್ಣಯ್ಯನವರು ಕರ್ನಾಟಕದಲ್ಲಿ ರಾಗಿ ಕ್ರಾಂತಿಗೆ ಕಾರಣರಾದವರು. ಅನಾರೋಗ್ಯ ಪೀಡಿತರಾಗಿದ್ದಾಗಲೂ ರಾಗಿ ಧಾನ್ಯವನ್ನು ಅವರು ಮರೆಯಲಿಲ್ಲ. ಸೂಕ್ಷ್ಮ ಚಿಕಿತ್ಸೆಯೊಂದಕ್ಕೆ ಒಳಪಡಿಸಬೇಕಾಯಿತು. ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯಿರಿ ಎಂಬುದು ಅವರು ತಮ್ಮ ಪತ್ನಿಯ ಬಳಿ ಕೇಳಿಕೊಂಡಿದ್ದ ಕೊನೆಯ ಆಸೆಯಾಗಿತ್ತು. ಸ್ವಾರಸ್ಯ: ರಾಗಿ ಲಕ್ಷ್ಮಣ್ಣಯ್ಯ ಎಂದೇ ಪ್ರಸಿದ್ಧರಾದ ಲಕ್ಷ್ಮಣ್ಣಯ್ಯನವರಿಗೆ ರಾಗಿಯ ಮೇಲಿದ್ದ ಕೊನೆ ಇಲ್ಲದ ಪ್ರೀತಿ ಹಾಗೂ ಅತಿಯಾದ ಆತ್ಮೀಯತೆಯನ್ನು ಈ ವಾಕ್ಯವು ಎತ್ತಿ ಹಿಡಿಯುತ್ತದೆ.